ತಾಲೂಕಿನ ಹರೇಹಳ್ಳಿ ಪಟ್ಟಣದ ರೋಟರಿ ಭವನದಲ್ಲಿ ಲಯನ್ಸ್ ಕ್ಲಬ್ ಹರೇಹಳ್ಳಿ ಘಟಕದ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ಅಧಿಕಾರಿಯಾಗಿ ಭಾಗವಹಿಸಿ ಮಾತನಾಡಿದ ಲಯನ್ಸ್ ಸಂಜಿತ್ ಶೆಟ್ಟಿ, ಲಯನ್ಸ್ ಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಅಧಿಕಾರದ ಸಂಕೇತವಲ್ಲ, ಅದು ಜವಾಬ್ದಾರಿಯ ಸ್ಥಾನವಾಗಿದೆ. ಕೇವಲ 1 ವರ್ಷದ ಅವಧಿಗೆ ಮಾತ್ರ ಸೇವೆ ಸಲ್ಲಿಸುವ ಅವಕಾಶ ದೊರೆಯುತ್ತದೆ. ಆ 1 ವರ್ಷದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸುವುದು ಪ್ರತಿಯೊಬ್ಬ ಅಧ್ಯಕ್ಷನ ಕರ್ತವ್ಯವಾಗಿದೆ. ಸಂಸ್ಥೆಯ ಬೆಳವಣಿಗೆಗೆ ಸೇವಾ ಮನೋಭಾವ ಹೊಂದಿರುವ ವ್ಯಕ್ತಿಗಳನ್ನು ಕ್ಲಬ್ಬಿಗೆ ಸೇರ್ಪಡೆಗೊಳಿಸಬೇಕು. ಸಮಾಜಕ್ಕೆ ಸೇವೆ ಸಲ್ಲಿಸುವ ಮನಸ್ಸುಳ್ಳವರಿಂದಲೇ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗುತ್ತದೆ. ಲಯನ್ಸ್ ಸಂಸ್ಥೆ 109 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿದ್ದು, ವಿಶ್ವದಾದ್ಯಂತ ಮಾನವೀಯ ಸೇವೆಗಳ ಮೂಲಕ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದೆ. ಎಲ್ಲಿ ಸಮಾಜಕ್ಕೆ ಅಗತ್ಯವಿದೆಯೋ ಅಲ್ಲಿ ಲಯನ್ಸ್ ಸಂಸ್ಥೆ ಸೇವೆ ಸಲ್ಲಿಸಲು ಸದಾ ಸಿದ್ಧವಾಗಿರುತ್ತದೆ ಎಂದು ಹೇಳಿದರು. ನೂತನ ಅಧ್ಯಕ್ಷ ಲಯನ್ಸ್ ಸತೀಶ್ ಪೂಜಾರಿ ಮಾತನಾಡಿ, ಕಳೆದ ಸಾಲಿನಲ್ಲಿ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ ಲಯನ್ಸ್ ರಶ್ಮಿ ಸೋಮಯ್ಯ ಅವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿವೆ. ಅವರ ಸೇವಾ ಮನೋಭಾವ ಹಾಗೂ ಸಂಘಟನಾ ಕೌಶಲ್ಯದಿಂದ ಕ್ಲಬ್ ಉತ್ತಮ ಹೆಸರು ಗಳಿಸಿದೆ. ಅವರ ಕಾರ್ಯವನ್ನು ಮುಂದುವರಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಸೇವೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ಸಮಾಜದಲ್ಲಿ ಅಗತ್ಯ ಸೌಲಭ್ಯಗಳಿಂದ ವಂಚಿತರಾಗಿರುವವರು, ಆರ್ಥಿಕವಾಗಿ ಹಿಂದುಳಿದವರು ಹಾಗೂ ನೆರವಿನ ನಿರೀಕ್ಷೆಯಲ್ಲಿರುವ ಕುಟುಂಬಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆರೋಗ್ಯ ಶಿಬಿರಗಳು, ಶಿಕ್ಷಣಕ್ಕೆ ನೆರವು, ಪರಿಸರ ಸಂರಕ್ಷಣೆ ಹಾಗೂ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸದಸ್ಯರ ಸಹಕಾರದೊಂದಿಗೆ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಅವಶ್ಯಕತೆ ಇರುವವರಿಗೆ ಉತ್ತಮ ಸೇವೆಗಳನ್ನು ನೀಡಲು ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸಿರುತ್ತೇನೆ. ಹಾಗೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಪ್ರಾಂತ್ಯ ಮತ್ತು ಲಯನ್ಸ್ ಜಿಲ್ಲೆಯ ಎಲ್ಲ ಲಯನ್ಸ್ ಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ಲಾಂಗ್ ಲಿವ್ ಲಯನ್ಸ್. ಅದೇ ರೀತಿ ಲಕ್ಷ್ಮಣ್ ಪೂಜಾರಿಗಳಿರ್ಬೋದು, ರಾಜೇಶ್ ಶೇಖರ್ ಇರ್ಬೋದು, ಸಂತೋಷ್ ಜೈ ಇರ್ಬೋದು, ಸಂಕಲ್ಪ ಇರ್ಬೋದು, ಇವರೆಲ್ಲ ಸ್ಥಾಪಕ ಸದಸ್ಯರಿಗೆ ಸಂಸ್ಥೆ ಮುಖ್ಯವಾದ ಸಂಸ್ಥೆ. ತದನಂತರ ಹಿರಿಯರ ಮಾರ್ಗದರ್ಶನದೊಂದಿಗೆ ಹೊಸ ಸದಸ್ಯರ ಸೇರ್ಪಡೆಯೊಂದಿಗೆ ಈ ಸಂಸ್ಥೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ಬೆಳೆಸುವಂಥ ಲಯನ್ಸ್ ಸಂಸ್ಥೆ. ಹಲವಾರು ರಿಯಲ್ ಕಟ್ಟಿರುವಂಥ ಲಯನ್ಸ್ ಸಂಸ್ಥೆ ಹರೇಹಳ್ಳಿ ಲಯನ್ಸ್ ಸಂಸ್ಥೆ. ಆದರೂ ಹೊಟ್ಟೆ ಹಿಡಿದುಕೊಂಡು 3 ವರ್ಷದಲ್ಲಿ ಕಟ್ಟಿರುವ ಕಟ್ಟಡವನ್ನು ಬಿಟ್ಟು ಇನ್ನೊಂದು ಜಾಗದಲ್ಲಿ ಇನ್ನೊಂದು ಕಟ್ಟಡವನ್ನು ಕಟ್ಟುವಲ್ಲಿ ಪರಿಶ್ರಮ ವ್ಯಕ್ತಪಡಿಸಿದ ಒಂದು ಲಯನ್ಸ್ ಸಂಸ್ಥೆ ಹರೇಹಳ್ಳಿ ಲಯನ್ಸ್ ಸಂಸ್ಥೆ. ಮುಖ್ಯವಾಗಿ ಈ ಒಂದು ಇನ್ನೊಂದು ಕಟ್ಟಡ ಕಟ್ಟಿಗೆ ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷ ಲಯನ್ಸ್ ರಘು ಪಾಳ್ಯ, ವಲಯ ಅಧ್ಯಕ್ಷ ಲಯನ್ಸ್ ದಿನೇಶ್ ಎಚ್ಎಸ್, ಪ್ರಾಂತೀಯ ರಾಯಭಾರಿ ಲಯನ್ಸ್ ರಾಬಿ ಸೋಮಯ್ಯ, ವಲಯ ಸಂಯೋಜಕ ಲಯನ್ಸ್ ದೊಡ್ಡಮನೆ ಪ್ರಭಾಕರ್, ಕಾರ್ಯದರ್ಶಿ ಲಯನ್ಸ್ ಸೌಜನ್ಯ ಪೃಥ್ವಿರಾಜ್, ಖಜಾಂಚಿ ಲಯನ್ಸ್ ಗುರುಪ್ರಸಾದ್ ಕೆಎಂ, ಜಂಟಿ ಕಾರ್ಯದರ್ಶಿ ಲಯನ್ಸ್ ಲಿಖಿತ್ ಕುಮಾರ್, ಪೂರ್ವಾಧ್ಯಕ್ಷೆ ಲಯನ್ಸ್ ರಶ್ಮಿ ಸೋಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು. You are watching TV 46 News Kannada.